ಧನಸ್ಸು ರಾಶಿ ಆತುರವಾದಂತಹ ನಿರ್ಧಾರದಿಂದ ನಷ್ಟ ಆಗುತ್ತೆ. ಹಾಗಾಗಿ ಆತರಾತ್ರವಾಗಿ ಏನೋ ನೀವು ನಿರ್ಧಾರವನ್ನು ಮಾಡುವಂಥದ್ದು, ಹಣವನ್ನು ಕಳ್ಕೊಳ್ತಕ್ಕಂಥದ್ದು ಆಗೋದು ಬೇಡ. ಯಾವುದೋ ಒಂದು ಜಾಹೀರಾತನ್ನು ನೋಡ್ತೀರಿ, ಅಲ್ಲಿ ಏನೋ ಚೆನ್ನಾಗಿ ಕಾಣುತ್ತೆ, ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗುತ್ತೆ, ತತ್ಕ್ಷಣದಲ್ಲಿ ಅದನ್ನು ಕೊಂಡ್ಕೊಳ್ಬೇಕು ಅನ್ನುವಂಥದ್ದು ಅಥವಾ ಮನೆಗೆ ತರಿಸ್ಕೊಳ್ಳುವಂಥದ್ದು. ಆ ವಸ್ತುವಿನ ಮೂಲ ಸ್ವರೂಪವನ್ನು ನೀವು ನೋಡಿದಾಗ ಅದು ನಿಮಗೆ ಅಸಮಾಧಾನವಾಗುತ್ತೆ. ಆದರೆ ವಸ್ತುವನ್ನು ಕೊಂಡುಕೊಂಡು ಬಿಟ್ಟಿರ್ತೀರಿ, ಅದು ನಷ್ಟಕ್ಕೆ ದಾರಿಯಾಗತ್ತೆ. ಈ ಮಾತು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ರೀತಿಯ ಸಂದರ್ಭಗಳನ್ನು ನೋಡಬೇಕಾಗತ್ತೆ. ಜೊತೆಗೆ ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ತಾಯಿಯವರ ಆರೋಗ್ಯದಲ್ಲಿ ಏನೋ ದೊಡ್ಡ ಮಟ್ಟದ ವ್ಯತ್ಯಾಸಗಳಾಗುವಂತಹ ಸೂಚನೆಗಳಿದೆ. ಆ ರೀತಿ ಆಯಿತು ಅಂತಾದರೆ ತುಂಬ ಆತಂಕವನ್ನು, ಭಯವನ್ನು ಹೊಂದಬೇಕಾದಂಥದ್ದಿದೆ. ಗ್ರಹಗತಿಯ ದೃಷ್ಟಿಯಿಂದ ಮಾತೃಶಾಪ ನಿಮ್ಮನ್ನು ಕಾಡುವಂಥದ್ದಿದೆ. ಕಾರಣ ಏನು? ತಾಯಿಯವರನ್ನ ಸರಿಯಾಗಿ ಗಮನಿಸ್ಕೊಂಡಿಲ್ಲ, ಅವರ ಸೇವೆಯನ್ನು ಮಾಡಿಲ್ಲ. ಆ ಭಾವನೆಗಳಿದ್ದಾಗ ಮಾತೃಶಾಪ ನಿಮಗೆ ಬಹಳ ದೊಡ್ಡದಾಗಿ ಪರಿಣಾಮವನ್ನು ಬೀರುವಂಥದ್ದಾಗತ್ತೆ. ನಿಮ್ಮ ಮಾತಿನ ಬಗ್ಗೆ ಭಿನ್ನಾಭಿಪ್ರಾಯಗಳಿರುತ್ತೆ. ನಿಮ್ಮ ಮಾತು ನಿಮಗೇ ಖಾತ್ರಿ ಇಲ್ಲ, ನೀವು ಆಡ್ತಕ್ಕಂತಹ ಮಾತಿನ ಬಗ್ಗೆ ನಿಮಗೇ ಸ್ಥಿರತೆ ಇಲ್ಲ ಅಂತಾದಾಗ ಬೇರೆಯವರು ಹೇಗೆ ತಾನೇ ಅದನ್ನು ಮನ್ನಿಸ್ತಾರೆ, ಒಪ್ಪುತ್ತಾರೆ ಎನ್ನುವಂಥದ್ದು ನಿಮ್ಮ ಮಾತಿಗೆ ಅಷ್ಟೊಂದು ಬೆಲೆ ಬರೋದಿಲ್ಲ. ಅನಗತ್ಯವಾದಂತಹ ಹಣ ಖರ್ಚಾಗಬಹುದು. ಅನಗತ್ಯವಾಗಿ ಏನೂ ಉಪಯೋಗ ಇಲ್ಲದೆ, ಯಾವ ಪ್ರಯೋಜನವೂ ಇಲ್ಲದೆ ದುಡ್ಡು ಖರ್ಚಾಗುವಂಥದ್ದಾಗುತ್ತೆ. ರೋಗಿಗಳಿಗೆ ಸಹಾಯವನ್ನು ಮಾಡಿ. ಯಾರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ರೋಗಿಗಳಿದ್ದಾರೆ, ಅಂಥವರಿಗೆ ನಿಮ್ಮ ಕೈಲಾದಷ್ಟು ಹಣವೋ, ಬಟ್ಟೆಯೋ, ಅವರ ಔಷಧಿ ಮಾತ್ರೆಯೋ, ಇನ್ನೊಂದಕ್ಕೂ ಬೇಕಾದದ್ದನ್ನು ನೀವು ತಂದುಕೊಡುವಂಥದ್ದು, ಯಾವುದಕ್ಕೂ ಸಹಾಯ ಮಾಡಿ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡಿ. ನಿಮಗಿರತಕ್ಕಂತಹ ಪಾಪ ಪರಿಹಾರವನ್ನು ಮಾಡಿಕೊಳ್ಳಿ, ಪುಣ್ಯ ಸಂಚಯವನ್ನು ಮಾಡಿ. ಯೋಗ್ಯರಿಗೆ, ಅಗತ್ಯ ಇರುವಂಥವರಿಗೆ ಸಹಾಯ ಮಾಡಿದಂತಹ ಒಂದು ಮಾನಸಿಕ ಸಮಾಧಾನ ನಿಮಗಾಗತ್ತೆ. ಸಮಾಜದಲ್ಲಿ ಒಂದು ಕೀರ್ತಿ ಬರುವಂಥದ್ದಾಗತ್ತೆ. ಶುಭವಾಗಿ. ಮಕರ ರಾಶಿ ಕೌಟುಂಬಿಕವಾದಂತಹ ಜೀವನ ಚೆನ್ನಾಗಿರುತ್ತೆ. ಸಾಂಸಾರಿಕವಾಗಿ ಮನಸ್ಸಿಗೆ ಏನೋ ಸಮಾಧಾನ, ಏನೋ ತೃಪ್ತಿ, ಖುಷಿ ಸಿಕ್ಕುವಂತಹ ದಿವಸವಾಗುತ್ತೆ. ತುಂಬ ಉತ್ಸುಕರಾಗಿ ಕೆಲಸವನ್ನು ಮಾಡ್ತಕ್ಕಂತಹ ದಿವಸ. ನಿಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ. ಅಷ್ಟೊಂದು ಚಟುವಟಿಕೆಯಿಂದ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತೀರಿ. ಅನಗತ್ಯವಾದಂತಹ ಅಥವಾ ಅನುಚಿತವಾದಂತಹ ಸಂದರ್ಭಗಳಿಂದ ಬೇಸರವಾಗುತ್ತೆ. ಯಾರೋ ಬಂದು ಸಂಬಂಧ ಪಡದೇ ಇರತಕ್ಕಂತಹ ವ್ಯಕ್ತಿಗಳಿಂದ ಅಲ್ಲಿ ಅಸಂಬದ್ಧವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ನಿಮ್ಮ ಮನಸ್ಸಿಗೆ ಬೇಸರವಾಗುತ್ತೆ. ಅದನ್ನು ಆದಷ್ಟು ದೂರ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಸಂತೋಷದಿಂದ ಕಾಲ ಕಳಿತೀರಿ, ಆದರೆ ಭಯ ಕಾಡುತ್ತೆ. ನಗ್ತಾನೇ ಇರ್ತೀರಿ, ಆದರೆ ಒಳಗಡೆ ಏನೋ ಭಯ, ಯಾವ ಕ್ಷಣದಲ್ಲಿ ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕ. ಜೊತೆಗೆ ಯಾರೂ ಇಲ್ಲದೆ ಎಲ್ಲೂ ಹೋಗದೇ ಇರತಕ್ಕಂತಹ ಪರಿಸ್ಥಿತಿ. ಇವೆಲ್ಲವನ್ನು ಗಮನಿಸಿದಾಗ ಮಾನಸಿಕವಾಗಿ ಸಮಾಧಾನ ಇಲ್ಲ, ಸ್ವತಂತ್ರವಾಗಿ ಬದುಕುವಂತಹ ಯೋಗ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮಗೆ ಅನುಭವವಾಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಪಠನೆ ಅಥವಾ ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ ವಿವಾಹ ವಿಚಾರಕ್ಕೆ ಮನಸ್ಸು ಚಂಚಲವಾಗ್ಬೋದು. ಮದುವೆ ಮಾಡ್ತೀವಿ ಅಂತ ಹೇಳಿ ಮನೆಯಲ್ಲಿ ಹೊರಟ್ರೆ, ದೊಡ್ಡವರು ಏನಾದರೂ ಮಾಡಿದ್ರೆ ನನಗೆ ಮದುವೆ ಬೇಡ ಅಂತ ಹೇಳುವಂಥದ್ದು, ಅಥವಾ ಮದುವೆ ವಿಷಯ ಬಂತು ಅಂತಂದರೆ ಮನಸ್ಸು ಕೆಟ್ಟು ಹೋಗುವಂಥದ್ದು, ಇನ್ಯಾವುದೋ ಕಹಿ ಘಟನೆಯನ್ನು ಜ್ಞಾಪಿಸ್ಕೊಂಡು, ಇನ್ಯಾವುದೋ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ನನಗೆ ಮದುವೆಯೇ ಬೇಡ ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು. ಪಶ್ಚಾತ್ತಾಪ ಪಡುವಂತಹ ಯಾವ ಕೆಲಸಗಳನ್ನು ಮಾಡಬೇಡಿ. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಮಾನಸಿಕವಾದಂತಹ ದೃಢತೆ ಇರಬೇಕು, ಮನಸ್ಸಿನಲ್ಲಿ ಗಟ್ಟಿತನ ಇರಬೇಕು. ಏನು ಬಂದರೂ ನಾನು ಎದುರಿಸ್ತೀನಿ, ಧೈರ್ಯವಾಗಿ ಅದನ್ನೆಲ್ಲ ನಾನು ನಿಭಾಯಿಸಬಲ್ಲೆ ಅಂತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರಬೇಕು. ಸಮಾಜದಲ್ಲಿ ಜನ ನಿಮ್ಮನ್ನು ಹಾಸ್ಯ ಅಥವಾ ಟೀಕೆ ಮಾಡಬಹುದು. ಎಲ್ಲದಕ್ಕೂ ಮಾನಸಿಕವಾಗಿ ಬದ್ಧರಾಗಿರಬೇಕು. ಅದೆಲ್ಲವನ್ನು ಜಯಿಸುವಂತಹ ಶಕ್ತಿಯನ್ನು ಹೊಂದಬೇಕು ಅನ್ನುವಂಥದ್ದು. ವಾಹನ ಚಾಲನೆಯಲ್ಲಿ ತುಂಬ ಜಾಗೃತರಾಗಿರಬೇಕು. ಅಜಾಗ್ರತೆಯಿಂದ ವಾಹನ ಚಾಲನೆ ಮಾಡಿದರೆ ಏನಾಗುತ್ತೆ ಅಂತ ತಮಗೆ ಗೊತ್ತಿದೆ. ಗ್ರಹಗತಿಯ ದೃಷ್ಟಿಯಿಂದ ಮತ್ತಷ್ಟು ಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ದೇಹಕ್ಕೆ ತೊಂದರೆಯಾಗ್ತಕ್ಕಂತಹ ಸೂಚನೆ ಇದೆ. ಯಾವುದೋ ಒಂದು ಅಂಗ ಊನ ಆಗಿಬಿಟ್ರೆ ಇಡೀ ಜೀವನ ಇರುವವರೆಗೆ ನೆರಳಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ, ಪಶ್ಚಾತ್ತಾಪ ಪಡಬೇಕಾಗತ್ತೆ. ಈ ರೀತಿಯ ಘಟ್ಟಗಳನ್ನು ತಂದುಕೊಳ್ಳಬೇಡಿ ಅನ್ನುವಂಥದ್ದೇ ಕಳಕಳಿ. ಸ್ವಯಂವರ ಪಾರ್ವತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ. ವಿವಾಹ ವಿಚಾರದಲ್ಲಿರ್ತಕ್ಕಂತಹ ಗೊಂದಲಗಳು, ವೈವಾಹಿಕ ವಿಚಾರ ಮುನ್ನೆಲೆಗೆ ಬಂದಾಗ ಮಾನಸಿಕವಾಗಿ ಆಗತಕ್ಕಂತಹ ವಿಕಾರಗಳು, ಬದಲಾವಣೆಗಳು ದೂರವಾಗಲಿ. ಶುಭವಾಗಿ.
ಕೊನೆಯದಾಗಿ ಮೀನರಾಶಿ, ದೂರದ ಸಂಬಂಧಿಗಳನ್ನು, ಸ್ನೇಹಿತರನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಇದೆ. ಮಾಡಿ ಅವರ ಜೊತೆಯಲ್ಲಿ ಸಂತೋಷವಾಗಿ ಕಾಲವನ್ನು ಕಳೆಯಬಹುದು. ಕಬ್ಬಿಣದ ವ್ಯಾಪಾರಿಗಳಿಗೆ ಅನುಕೂಲವಾಗತಕ್ಕಂತಹ ಸಂದರ್ಭ. ಶನಿಯ ಪ್ರಭಾವ ಜನರಿಗೆ ಸಹಾಯ ಮಾಡೋದಕ್ಕೆ ಬಹಳ ಒಳ್ಳೆಯ ದಿವಸ. ನಿಮ್ಮ ಮನಸ್ಸಿನಲ್ಲಿ ಇರಬಹುದು ಯಾರಿಗಾದರೂ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡೋಣ ಅಂತ, ಆದರೆ ಈ ದಿವಸ ಚೆನ್ನಾಗಿದೆ. ಸಹಾಯ ಮಾಡೋದಕ್ಕೆ ಯಾವ ದಿವಸ ಆದರೆ ಏನು, ಆದರೆ ಆ ಮನಸ್ಸು ಬರಬೇಕು, ನೀವು ಏನಾದರೂ ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದು. ಮನೆಯಲ್ಲಿ ಹಲವಾರು ರೀತಿಯ ಭಿನ್ನಾಭಿಪ್ರಾಯಗಳಿರುತ್ತೆ. ನೀವೇನಾದರೂ ಮಾಡ್ಲಿಕ್ಕೆ ಹೊರಟ್ರೆ ತದ್ವಿರುದ್ಧವಾಗಿ ಏನೋ ಹೇಳ್ತಾರೆ, ಅದು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುವಂಥದ್ದಾಗ್ಬೋದು. ಕೋಪ, ರೋಷ, ಆವೇಶಗಳಿಂದ ಯಾವ ಕೆಲಸವನ್ನು ಮಾಡಬೇಡಿ, ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಆ ಕೆಲಸ ತನ್ನ ಸ್ವರೂಪವನ್ನೇ ಕಳ್ಕೊಂಡ್ಬಿಡುತ್ತೆ. ಅದರಿಂದ ಕೋಪ ಬೇಡ. ಮಕ್ಕಳಿಗೆ ಶುಭವಾದಂತಹ ಸಂದೇಶ ಸಿಕ್ಕುವ ಹಾಗಿದೆ. ಅವರಿಗೆ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯವರ ಸಂಪರ್ಕ, ಇವೆಲ್ಲದರಿಂದ ಅವರು ಬೆಳೆಯುವುದಕ್ಕೆ ಅವಕಾಶ ಇದೆ. ನವಗ್ರಹರ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಲಿ.